ಬೆಂಗಳೂರಿನ ಹಲವೆಡೆ ಧರೆಗುರುಳಿದಾವೆ ಮರಗಳು. ಅದರಲ್ಲಿ ಈ ಮಾಗಡಿಯ ಬಸ್ ಸ್ಟಾಪ್ ಹತ್ರನೇ ಮರ ಬಿದ್ದಿದೆ ಅನ್ನುವಂತಹ ಮಾಹಿತಿ. ಇನ್ನು ಮಾಗಡಿ ರಸ್ತೆಯ ಬಸ್ ಸ್ಟಾಪ್ ಹತ್ರ ಈಗ ಬೃಹದಾಕಾರದ ಮರ ಬಿದ್ದು ಸಾಕಷ್ಟು ಸಮಸ್ಯೆ, ಟ್ರಾಫಿಕ್ ಜಾಮ್ ಉಂಟಾಗಿದೆ. ಬೃಹತ್ ಮರ ಧರೆಗುರುಳಿದ್ದಿರುವಂತಹ ಹಿನ್ನೆಲೆಯಲ್ಲಿ ಸವಾರರಿಗೆ ದೊಡ್ಡ ಟೆನ್ಷನ್ ಆಗ್ತಾ ಇದೆ. ಯಾಕಂದರೆ BBMP ಅವರು GBA ಎಲ್ಲ ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಮರಗಳನ್ನು ತೆರವು ಮಾಡಬೇಕಾಗಿತ್ತು. ಯಾವ ಮರ ಧರೆಗುರುಳುತ್ತೆ ಅನ್ನುವಂಥ ಅಂದಾಜು ಇಲ್ವಾ ಹಾಗಾದರೆ GBAಗೆ? ಎಸ್, ಮಾಗಡಿ ರಸ್ತೆಯ ಬಸ್ ಸ್ಟಾಪ್ ಸಮೀಪ ಒಂದು ಮರ ಬೀಳ್ತದೆ. ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್ ಇದೆ. ಪಕ್ಕದಲ್ಲೇ ಬಸ್ ಸ್ಟ್ಯಾಂಡಲ್ಲೂ ಸಾಕಷ್ಟು ಜನ ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಇರುವಂಥ ದೃಶ್ಯಾವಳಿ ಗಮನಿಸ್ತಾ ಇದ್ದಾರೆ. ನೋಡಿ ಇಲ್ಲಿ ಎಂಥ ಬೃಹದಾಕಾರದ ಮರ, ಎಲ್ಲಾದರೂ ಆ ರಸ್ತೆಗೆ ಬಿದ್ದಿದ್ರೆ ಎಂಥ ಅನಾಹುತ ಆಗಿ ಹೋಗ್ತಿತ್ತು. ಮತ್ತು ಸಾಕಷ್ಟು ಸಾವು ನೋವುಗಳು ಸಂಭವಿಸಿದ್ದಾವೆ. ಈ ಕಳೆದ 4-5 ದಿನದ ಮಳೆಯಲ್ಲಿ ಆಲ್ರೆಡಿ 3 ಜನ ಜೀವ ಬಿಟ್ಟಿದ್ದಾರೆ. ಇನ್ನೆಷ್ಟು ಬಲಿ ಬೇಕು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಾರ್ವಜನಿಕರು. ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಬ್ರ್ಯಾಂಡ್ ಬೆಂಗಳೂರು ಆಗ್ತಾ ಇಲ್ಲ, ಇದು ಬ್ಯಾಡ್ ಬೆಂಗಳೂರು ಆಗ್ತಾ ಇದೆ. ನಿಜಕ್ಕೂ ಇದು ಬ್ಯಾಡ್ ಸಿಚುವೇಶನ್ ಈಗ ಜನರು ಅನುಭವಿಸ್ತಾ ಇದ್ದಾರೆ. ನೋಡಿ ಒಂದಿಷ್ಟು ಸಿಚುವೇಶನ್ ಹೆಂಗಿದೆ ಮಾಗಡಿ ರಸ್ತೆಯಲ್ಲಿ ಅಂದರೆ, ಮರ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಬಿದ್ದಿದೆ. ಅಲ್ಲೆಲ್ಲ ಜನ ಕೂಡ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ರು. ಮಾಗಡಿ ಅಂದರೆ ಸಹಜವಾಗಿ ಬೇರೆ ಬೇರೆ ಊರುಗಳಿಗೆ ಹೋಗುವಂಥವ್ರು ಇರ್ತಾರೆ. ಅಲ್ಲಿಂದ ರಾಮನಗರ, ಮೈಸೂರು ಸಂಪರ್ಕ ಮಾಡುವಂತಹ ಒಂದಿಷ್ಟು ಬಸ್ಗಳು ಕೂಡ ಅಲ್ಲಿಗೆ ಸಂಚಾರ ಮಾಡ್ತವೆ. ನೋಡಿ ಎಂಥ ಬೃಹದಾಕಾರದ ಮರ. ಇಂತಹ ಮರಗಳನ್ನು ಮಳೆ ಬರೋದಕ್ಕಿಂತ ಮುಂಚೆನೇ GBA ಗುರುತಿಸ್ಬಿಟ್ಟು ತೆರವು ಮಾಡುವಂಥ ಕೆಲಸಕ್ಕೆ ಮುಂದಾಗಬೇಕು. ಯಾಕೆ ನೀವು ನಿದ್ದೆಯಲ್ಲಿ ಇರ್ತೀರಾ, ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡ್ತೀರಾ ಗೊತ್ತಾಗ್ತಾ ಇಲ್ಲ. ಈ ಹಿಂದೆ ಕೋರ್ಟು ನಿಮಗೆ ಚೀಮಾರಿ ಹಾಕ್ತು, ಅದ್ರ ಜೊತೆಗೆ ಸಾರ್ವಜನಿಕರು ಹಿಡಿಶಾಪವನ್ನು ಹಾಕಿದರು. ಎಷ್ಟೇ ನಿಮಗೆ ಎಷ್ಟು ತೊಂದರೆ ಕೊಡ್ತಿರೋ ಗೊತ್ತಾಗ್ತಾ ಇಲ್ಲ ಸಾರ್ವಜನಿಕರಿಗೆ. ಇನ್ನೊಂದು ಕಡೆ BTM ಲೇಔಟ್ನಲ್ಲೂ ಮಳೆರಗಳೆ ಜಾಸ್ತಿ ಆಗ್ತಾ ಇದೆ. BTM ಲೇಔಟ್ನ ಮುಖ್ಯ ರಸ್ತೆಯಲ್ಲಿ ಈಗಾಗಲೇ ಮರ ಧರೆಗುರುಳಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಒಂದು ಕಡೆ ಮಾಗಡಿ ರಸ್ತೆ ಇದಾದರೆ ಇನ್ನೊಂದು ಕಡೆ BTM ಲೇಔಟ್ನ ಹಣೆ ಬರಲು ಅಷ್ಟೇ. ಮರ ಬಿದ್ದ ಹಿನ್ನೆಲೆಯಲ್ಲಿ ವಾಹನ ಸಂಚಾರಕ್ಕೆ ಈಗ ಬ್ರೇಕ್ ಹಾಕಲಾಗಿದೆ. ಸ್ಥಳೀಯರು ಮತ್ತು GBA ಸಿಬ್ಬಂದಿಯಿಂದ ಮರ ತೆರವು ಒಂದು ಕಡೆ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಬೆಂಗಳೂರಿನ BTM ಲೇಔಟ್ನಲ್ಲೂ ಮಳೆರಗಳೆ. ಬೆಂಗಳೂರಿನ ಯಾವುದೇ ಒಂದು ರಸ್ತೆಯಲ್ಲಿ ಮರ ಬಿದ್ದು ಟ್ರಾಫಿಕ್ ಜಾಮ್ ಎಲ್ಲಾದರೂ ಉಂಟಾದರೆ ಎಂಥ ಅಧ್ವಾನ ಆಗುತ್ತೆ ಅನ್ನೋದು ವಾಹನ ಸವಾರರಿಗೆ ಗೊತ್ತಿರುತ್ತದೆ. ಯಾಕಂದರೆ ಇಂತಹ ಬೀಳುವ ಮರಗಳನ್ನು ಮೊದಲೇ ಗುರುತಿಸಿ GBA ಅಥವಾ ಸಂಬಂಧಪಟ್ಟಂತಹ ಸಿಬ್ಬಂದಿಗಳು ಅದನ್ನು ತೆರವು ಮಾಡುವಂಥ ಕೆಲಸಕ್ಕೆ ಮುಂದಾಗಬೇಕು. ಇದು ಮಳೆ ಬಂದ ಮೇಲೆ ನೀವು ಯುದ್ಧಕ್ಕೆ ಶಸ್ತ್ರಾಭ್ಯಾಸ ಮಾಡೋ ಲೆಕ್ಕಾಚಾರದಲ್ಲಿ ಮಾಡೋಕ್ಕೆ ಹೋಗಬಾರ್ದು. ನೀವು ಮೊನ್ನೆಲ್ಲ ನಗರ ಪ್ರದಕ್ಷಿಣೆಯನ್ನು ಮಾಡಿದರು ಸಾಯಿ ಲೇಔಟ್ನಾದ್ಯಂತ ಟ್ರ್ಯಾಕ್ಟ್ರಲ್ಲಿ. ಯಾರು GBA ಆಯುಕ್ತ ಮಹೇಶ್ವರ ರಾವ್ ಟ್ರ್ಯಾಕ್ಟ್ರಲ್ಲಿ ನೀವು ಸಂಚಾರ ಮಾಡಿದ್ರಿ. ಅದರ ಅವಶ್ಯಕತೆ ಇರಲಿಲ್ಲ, ಮುಂಚೆನೇ ಕ್ರಮ ತೆಗೆದುಕೊಂಡಿದ್ರೆ. CM DCM ನಗರ ಪ್ರದಕ್ಷಿಣೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ನಿನ್ನೆ ವಿಪಕ್ಷ ನಾಯಕರು ಮುಂದಾದರು. ಯಾಕೆ ಮಳೆ ಬಂದಾಗ ನೀವೇನು ವಾಯು ವಿಹಾರ ಮಾಡೋಕ್ಕೆ ಹೋಗ್ತೀರಾ, ವಾಕಿಂಗ್ ಮಾಡೋಕ್ಕೆ ಹೋಗ್ತೀರಾ? ಮುಂಚೆ ಗೊತ್ತಿರಲ್ವ ನಿಮಗೆ? ಎಲ್ಲ ರಾಜಕಾರಣಿಗಳು ಕೂಡ ಬೆಂಗಳೂರಿನಲ್ಲೇ ವಾಸವಾಗಿದ್ದಾರೆ. ಅವರು ವಿಪಕ್ಷದವರೇ ಆಗಿರಲಿ, ಆಡಳಿತಾರೂಢ ಪಕ್ಷದವರೇ ಆಗಿರಲಿ, ಎಲ್ಲರೂ ಬೆಂಗಳೂರಿನಲ್ಲೇ ಇದ್ದೀರಾ. ಬೇರೆ ಯಾವುದೋ ನೆಟ್ವರ್ಕ್ ಇಲ್ಲದೆ ಇರುವಂತಹ ದೇಶದಲ್ಲೇನಿಲ್ಲ, ಬೆಂಗಳೂರಲ್ಲೇ ಇರೋದು. ಬೆಂಗಳೂರಿನ ಇಂಚಿಂಚು ಮಾಹಿತಿ ರಾಜಕಾರಣಿಗಳಿಗೆ ಗೊತ್ತಿರಲ್ವ? ಎಲ್ಲೆಲ್ಲಿ ಮನೆ ಇದೆ, ಯಾರ ಮನೆಗೆ ನಾವು ಹೋಗಿ ಓಟ್ ಕೇಳಬೇಕು ಅನ್ನೋದು ಗೊತ್ತಿರುತ್ತೆ. ಅವರು ಕೂಡ ನಮಗೆ ಸಹಾಯ ಮಾಡ್ತಾರೆ, ಕಷ್ಟ ಕಾಲದಲ್ಲಿ ನೆರವಾಗ್ತಾರೆ ಅಂತ ಓಟ್ ಹಾಕಿರ್ತಾರೆ. ಇಂಥ ಸಂದರ್ಭದಲ್ಲಿ ನೀವು ಬೆಚ್ಚಗಿದ್ರೆ ಬಹುಶಃ ಬೆಂಗಳೂರು ಜಿಲ್ಲಾ ಉಸ್ತುವಾರಿ ಸಚಿವರು ಯಾರು DK ಶಿವಕುಮಾರ್ ಅವ್ರ ಮನೆಗೆ ಏನು ಸಮಸ್ಯೆ ಆಗಿಲ್ಲ. ಯಾಕಂದರೆ ಸದಾಶಿವನಗರದಲ್ಲಿ ತುಂಬ ಸೇಫ್ ಆಗಿದ್ದಾರೆ. ಸದಾಶಿವನಗರದಲ್ಲಿ ಯಾವುದೇ ರೀತಿಯಾದಂತಹ ನೀರು ತುಂಬಿಕೊಳ್ಳೋದು, ಜಲಾವೃತ ಆಗುವಂಥದ್ದು, ಮರ ಬೀಳುವಂಥದ್ದು ನಡೀತಾ ಇಲ್ಲ. ಎಲ್ಲ ಆಗ್ತಾ ಇರೋದು ಎಲ್ಲಿ? ಸಾಯಿ ಲೇಔಟು, ಮಾನ್ಯತಾ ಟೆಕ್ ಪಾರ್ಕು, ರೈನ್ಬೋ ಲೇಔಟು, ನಾಗಾವರ, ವಡ್ರಪಾಳ್ಯ ಆ ಭಾಗದಲ್ಲಿ ಆಗ್ತಾ ಇದೆ. ಯಾಕಂದರೆ ಅಲ್ಲೆಲ್ಲ ಪಾಪ ಜನಸಾಮಾನ್ಯರಿದ್ದಾರೆ, ಟೆಕ್ಕಿಗಳಿದ್ದಾರೆ, ಮಧ್ಯಮ ವರ್ಗದ ಕುಟುಂಬದವರಿದ್ದಾರೆ. ಹಾಗಾಗಿ ಆ ಸಮಸ್ಯೆಗಳು ಪಾಪ ರಾಜಕಾರಣಿಗೆ ಗೊತ್ತಾಗ್ತಾ ಇಲ್ಲ. ಬೆಂಗಳೂರಿನ ಅಭಿವೃದ್ಧಿಗೋಸ್ಕರ ಕೋಟಿ ಬಜೆಟಲ್ಲಿ ನೀವು ಮೀಸಲಿಡ್ತೀರಾ? ಹಾಗಾದರೆ ಏನು ಬೆಂಗಳೂರು ಏನಕ್ಕೆ ಮತ್ತೆ ಅಭಿವೃದ್ಧಿ ಮಾಡಬೇಕು? ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ? ನೀವು ಈ ಟನಲ್ ರಸ್ತೆ ಬಗ್ಗೆ ಮಾತಾಡ್ತೀರಾ, ಬೆಂಗಳೂರನ್ನ ಹಂಗೆ ಲೆವೆಲಿಗೆ ತಗೊಂಡು ಹೋಗ್ತೀವಿ, ಈ ಲೆವೆಲಿಗೆ ತಗೊಂಡು ಹೋಗ್ತೀವಿ, ವಿಶ್ವದ ಒಂದು ಮುಕ್ತಮಣಿನೇ ಬೆಂಗಳೂರು ಅಂತೆಲ್ಲ ಬಡಾಯಿ ಕೊಚ್ಕೊಂಡಿದ್ದೆ. ನೋಡಿದರೆ ಇವತ್ತು ಒಂದು ಮರ ಎಲ್ಲಿ ಬೀಳೋ ಸ್ಥಿತಿಯಲ್ಲಿದೆ ಅದೇ ಗೊತ್ತಾಗ್ತಾ ಇಲ್ಲ ನಿಮಗೆ. ಒಂದು ಹೂಳೆತ್ತುವ ಕೆಲಸಕ್ಕೂ ನೀವು ಮುಂದಾಗ್ತಾ ಇಲ್ಲ. ಬೇಸಿಕ್ ಅಲ್ವಾ ಇದು? ಬೆಂಗಳೂರಿನವ್ರಿಗೆ ನೀವು ಕೊಡಬೇಕಾಗಿದ್ದು ಬೇಸಿಕ್ ನೀಡಲ್ವಾ? ಇನ್ನು ಉದ್ಘಾಟನೆಗೆ ಸಜ್ಜಾಗಿರುವ ಮೆಟ್ರೋ ನಿಲ್ದಾಣಕ್ಕೂ ಈಗ ಜಲಕಂಟಕ. ಇದು ಸಿಲ್ಕ್ ಬೋರ್ಡ್ನಲ್ಲಿರುವಂಥ ಕೇಂದ್ರ ರೇಷ್ಮೆ ಮಂಡಳಿ ನಿಲ್ದಾಣ. ಸಿಲ್ಕ್ ಬೋರ್ಡ್ ಬೇರೆ ಸಂದರ್ಭದಲ್ಲೇ ಟ್ರಾಫಿಕ್ ಜಾಮು,
ಇನ್ನು ಮುಂದಿನ ತಿಂಗಳು ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆಗೆ ಎಲ್ಲ ರೀತಿಯಾದಂತಹ ಸಿದ್ಧತೆ ಆಗಿತ್ತು. ಮೆಟ್ರೋ ಸ್ಟೇಷನ್ ಬೇಸ್ಮೆಂಟ್ನಲ್ಲಿ 10 ಅಡಿಯಷ್ಟು ನೀರು ನಿಂತಿದೆ. ನೋಡಿ, ಮೆಟ್ರೋ ಸ್ಟೇಷನ್ನಲ್ಲೂ ಈಗ ಸಮಸ್ಯೆ, 10 ಅಡಿಯಷ್ಟು ನೀರು ನಿಂತಿದೆ. ನಿನ್ನೆಯಿಂದ ಮಳೆ ನೀರನ್ನು ಹೊರ ಹಾಕ್ತಾನೆ ಇದ್ದಾರೆ ಸಿಬ್ಬಂದಿಗಳು. ಒಂದು ಕಡೆ ಕಳೆದ 4-5 ದಿನದಿಂದ ಮಳೆ ಬರ್ತಾ ಇದೆ. ಮಳೆ ಬಂದು ಅಲ್ಲಲ್ಲೇ ನೀರು ನಿಂತ್ಕೊಳ್ತಾ ಇದೆ, ನೀರು ಇಂಗ್ತಾ ಇಲ್ಲ. ಹಾಗಾಗಿ ಸಾಕಷ್ಟು ಜನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡ್ತಾ ಇದ್ದಾರೆ. ಈ ಬೆಂಗಳೂರಿನ ಪರಿಸ್ಥಿತಿಯನ್ನೇ ಇದು ಸ್ವಿಮ್ಮಿಂಗ್ ಪೂಲ್ ಆಗಿದೆ, ಬೆಂಗಳೂರು ಸ್ವಿಮ್ಮಿಂಗ್ ಪೂಲ್ ಆಗಿದೆ, ಇಲ್ಲಿ ಈಜಾಡ್ಬೋದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಟ್ರೋಲ್ ಮಾಡೋರಿಗೆ ಆಹಾರವಾಗಿ ಪರಿಣಮಿಸ್ತಾ ಇದೆ. ನೋಡಿ, ಆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಸಿಲ್ಕ್ ಬೋರ್ಡ್ ಇರ್ಬೋದು ಅಥವಾ ಸಾಯಿ ಲೇಔಟ್ ಇರ್ಬೋದು, ಈಜಿಪುರ ಇರ್ಬೋದು, ಆ ಭಾಗದಲ್ಲೆಲ್ಲ ನೀರು ಇಂಗೋದೇ ಇಲ್ಲ, ಇಂಗೋಕ್ಕೆ ಅಲ್ಲಿ ವ್ಯವಸ್ಥೆನೇ ಇಲ್ಲ. ಎಲ್ಲವೂ ಕೂಡ ಅವೈಜ್ಞಾನಿಕವಾದಂತಹ ಕೆಲಸ ಕಾಮಗಾರಿ ಆಗಿದ್ದರೆ ಎಲ್ಲಿ ನೀರು ಇಂಗುತ್ತೆ? ಆಮೇಲೆ ಈ ಕೆರೆಗಳ ಮೇಲೆ, ರಾಜಕಾಲುವೆಗಳ ಮೇಲೆ ಭೂಗಳರು ಹಣದಾಸೆಗೆ ಅಲ್ಲಿ ಅಪಾರ್ಟ್ಮೆಂಟ್ ಕಟ್ಕೊಳ್ಳಿ, ಕಟ್ಟಡಗಳನ್ನು ಕಟ್ಕೊಳ್ಳಿ, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಕೊಳ್ಳಿ ಅಂತ ನೀವು ಜಾಗ ಮಾರಾಟ ಮಾಡಿದರೆ ಇನ್ನೇನಾಗುತ್ತೆ? ಆ ನೀರಿನ ಮೂಲವನ್ನು ನೀವು ತಡಿಲಿಕ್ಕೆ ಹೋದರೆ ನಿಲ್ಲುತ್ತಾ ಅದು ಎಲ್ಲಿ ಹೋಗಬೇಕು ಅಲ್ಲೇ ಹೋಗಿ ನಿಲ್ಲುತ್ತೆ. ನೋಡಿ, ನಿಜಕ್ಕೂ ಇದು ಆಡ್ಕೊಳ್ಳೋರ ಬಾಯಿಗೆ ಆಹಾರವಾಗಿ ಪರಿಣಮಿಸ್ತಾ ಇದೆ ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗ್ತಾ ಇದ್ದಾರೆ ಇಲ್ಲಿಯ ರಾಜಕಾರಣಿಗಳು ಅನ್ನೋದು ಈ ದೃಶ್ಯಾವಳಿ ಗಮನಿಸಿದ್ರೆ ನನಗೆ ಗೊತ್ತಾಗ್ತಾ ಇದೆ. ಸಿಲ್ಕ್ ಬೋರ್ಡ್ ಇರ್ಬೋದು, ಸಾಯಿ ಲೇಔಟ್ ಇರ್ಬೋದು, ಈಜಿಪುರ, ಮಾನ್ಯತಾ ಟೆಕ್ ಪಾರ್ಕು, ಆ ಭಾಗದಲ್ಲೆಲ್ಲ ನಿತ್ಯ ನರಕ ಜನಗಳಿಗೆ. ಟ್ರ್ಯಾಕ್ಟರ್ನೇ ನೋಡದೇ ಇರುವ ಜನ ಇವತ್ತು ಟ್ರ್ಯಾಕ್ಟರ್ ಓಡಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ. ಬೆಂಗಳೂರಲ್ಲಿ ಬೋಟ್ ಬರ್ತಾ ಇದೆ, ಬೋಟಲ್ಲಿ ಓಡಾಡಬೇಕಾದಂಥ ಪರಿಸ್ಥಿತಿ. ಹಾಗಾಗಿ ಇವತ್ತು ಸಿಲ್ಕ್ ಬೋರ್ಡ್ ಇರ್ಬೋದು ಮತ್ತು ಬೆಂಗಳೂರಿನ ಪ್ರಮುಖ ನಗರಗಳು ಇವತ್ತು ಸ್ವಿಮ್ಮಿಂಗ್ ಪೂಲ್ ಆಗಿದ್ದಾವೆ. ಭಾರಿ ಮಳೆಯಿಂದ ಈಗ ಬೆಂಗಳೂರಿನ ಜನತೆ ಈಗ ತತ್ತರಿಸಿ ಹೋಗ್ತಾ ಇದ್ದಾರೆ. ಕೆಲಸ ಕಾರ್ಯಗಳಿಗೂ ತೊಂದರೆ, ವಾಹನ ಸವಾರರಿಗೂ ಸಮಸ್ಯೆ. ಮಳೆ ಬಂದರೆ ಸಾಕು ನಗರದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ. ಸಂಚಾರಿ ಪೊಲೀಸ್ನವರಿಗೆ 14 ಸೂಕ್ಷ್ಮ ಪ್ರದೇಶವೇ ಈಗ ದೊಡ್ಡ ತಲೆನೋವಾಗಿವೆ. ಮಳೆ ಬಿದ್ದರೆ ಸಾಕು ಈ ರಸ್ತೆಯಲ್ಲಿ ನೀರೋ ನೀರು. ಜಲಾವೃತ ಪ್ರದೇಶಗಳ ಬಗ್ಗೆ ದೂರು ನೀಡಿದ್ರು ಈಗ ನಿರ್ಲಕ್ಷ್ಯ. ಟ್ರಾಫಿಕ್ ಪೊಲೀಸ್ನವರು ಪಾಪ ನಿನ್ನೆಲ್ಲ ಅವರೇ ಕೆಲಸ ಮಾಡ್ತಾ ಇದ್ರು ಸ್ವಯಂ ಪ್ರೇರಿತವಾಗಿ. ಹಳೆ ಮದ್ರಾಸ್ ರಸ್ತೆ ಮತ್ತು ಬೈಯಪ್ಪನಹಳ್ಳಿ ರೋಡ್, ಹೆಬ್ಬಾಳ ರಸ್ತೆ ಮತ್ತು ಕ್ವೀನ್ಸ್ ರಸ್ತೆ, ಗುಟ್ಟಹಳ್ಳಿ ಮೇನ್ ರೋಡ್, ಈ ಭಾಗದಲ್ಲಿ ಅತಿ ಸೂಕ್ಷ್ಮ ಪ್ರದೇಶ ಅಂತ ಈಗಾಗಲೇ ಪೊಲೀಸ್ನವರು ಗುರುತಿಸಿದ್ದಾರೆ. ಹಲವು ಏರಿಯಾವನ್ನ ಈಗಾಗಲೇ ಸಂಚಾರಿ ಪೊಲೀಸ್ನವರು ಗುರುತಿಸಿದ್ದಾರೆ. ಭಾರೀ ಮಳೆಯಿಂದ ತತ್ತರಿಸಿದ ಬೆಂಗಳೂರಿನ ಜನತೆಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಯಾಕಂದ್ರೆ ಅನೇಕ ವರ್ಷದಿಂದ ಮಳೆ ಬರ್ತಾ ಇದೆ, 10 ವರ್ಷದಿಂದನೂ ಕೂಡ ಬೆಂಗಳೂರಲ್ಲಿ ಸಮಸ್ಯೆ ಆಗ್ತಾ ಇದೆ. ಬೆಂಗಳೂರಿನ ಜನ ಬಹಳ ಮುಖ್ಯವಾಗಿ ರೈನ್ಬೋ ಲೇಔಟು, ಸಾಯಿ ಲೇಔಟು, ಈಜಿಪುರ ಭಾಗದಲ್ಲಿ ಇವತ್ತು ಜನ ಕೇಳ್ತಾ ಇರೋದು ಶಾಶ್ವತ ಪರಿಹಾರ. ನಿಮ್ಮ ತಾತ್ಕಾಲಿಕ ರಿಲೀಫ್ ಬೇಕಾಗಿಲ್ಲ ಅವರಿಗೆ. ಮಳೆ ಬಂದ ತಕ್ಷಣ JCBಯಲ್ಲಿ ಹಾಲಿನ ಪ್ಯಾಕೆಟು, ನೀರು, ಆಹಾರ ಕೊಡಬೇಡಿ, ಇದು ತಾತ್ಕಾಲಿಕ ಬೇಡ ನಮಗೆ. ಎಷ್ಟು ವರ್ಷ ಕೊಡ್ತೀರಾ? 16 ವರ್ಷದಿಂದ ಮಳೆ ಬರ್ತಾ ಇದೆ. 16 ವರ್ಷದಿಂದನೂ ನಗರ ವೀಕ್ಷಣೆನ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಸರ್ಕಾರಗಳು ಬದಲಾಗ್ತಾ ಇದ್ದಾವೆ, ಮಂತ್ರಿಗಳು ಬದಲಾವಣೆ ಆಗ್ತಾ ಇದ್ದಾರೆ. ಆದರೆ ನಿಮ್ಮ ವಾಕಿಂಗ್ ಮಾತ್ರ ಬಿಡ್ತಾ ಇಲ್ಲ ನೀವು. ಬೂಟಾಟಿಕೆ, ನೀವು ಜನರ ಕಣ್ಣಿಗೆ ಮಣ್ಣೆರ್ಚಿಸ್ತಾ ಇದ್ದೀರಾ ನೀವು. ಯಾಕಂದರೆ ಸುಮ್ಮನೆ ನಗರ ವೀಕ್ಷಣೆ ಮಾಡಿ ಏನು ಪ್ರಯೋಜನ? ಪರಿಶೀಲನೆ ಮಾಡಿ ಏನು ಪ್ರಯೋಜನ? ಇದಾ ನಿಜಕ್ಕೂ ಬೆಂಗಳೂರ ಇದು ಬೆಂಗಳೂರ ಅಥವಾ ಏನೋ ಸರೋವರನ ಇದು? ಜನ ಹಿಂಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂದರೆ ರಾಜಕಾಲುವೆಯಲ್ಲಿ ಹೂಳೆತ್ತುವ ಕೆಲಸನೇ ಆಗ್ತಾ ಇಲ್ಲ. ಅವೈಜ್ಞಾನಿಕವಾಗಿರುವಂತಹ ರಾಜಕಾಲುವೆ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ BBMP ಎಲೆಕ್ಷನ್ ಆಗಿಲ್ಲ. ಪ್ರತಿ ವರ್ಷ ಬೆಂಗಳೂರು ಅಭಿವೃದ್ಧಿಗೋಸ್ಕರನೇ ಕೋಟಿ ಹಣ ಮೀಸಲಿಡ್ತಾರ. ಲಕ್ಷಾಂತರ ಕೋಟಿ ಇಲ್ಲಿ ಹಣ ಮೀಸಲಿಟ್ಟು ಅದು ಏನು ಮಾಡ್ತಾ ಇದ್ದೀರಾ ಸ್ವಾಮಿ ನೀವು? ಇಲ್ಲಿ ಅಧಿಕಾರ ಮತ್ತು ಹಣ ಎರಡೂ ಒಟ್ಟೊಟ್ಟಿಗೆ ಒಬ್ಬರ ಕೈಗೆ ಸಿಕ್ಕಿದಾಗ ಆಗೋದಿದೆ. ಇವತ್ತು ಮಿನಿಸ್ಟ್ರುಗಳೆಲ್ಲ ತುಂಬ ಸೇಫ್ ಆಗಿರೋ ಜಾಗದಲ್ಲಿದ್ದಾರೆ. ಹಾಗಾಗಿ ಇಂಥ ಪರಿಸ್ಥಿತಿ ರಾಜಕಾರಣಿಗಳಿಗೆ ಗೊತ್ತಾಗ್ತಾ ಇಲ್ಲ. ಭಾರೀ ಮಳೆ ಬಂದಿರುವ ಹಿನ್ನೆಲೆಯಲ್ಲಿ ಬೃಹತ್ ಮರಗಳು ಈಗ ಧರೆಗುರುಳ್ತಾ ಇದ್ದಾವೆ. ಬೆಂಗಳೂರಿನ ಇಂಡಿಯನ್ ಎಕ್ಸ್ಪ್ರೆಸ್ ಸರ್ಕಲ್ನಲ್ಲೂ ಅದೇ ಕತೆ. ಒಂದು ಕಡೆ BTM ಲೇಔಟ್ ಆಯಿತು, ಮಾಗಡಿ ರಸ್ತೆ ಆಯಿತು, ಈಗ ಇಂಡಿಯನ್ ಎಕ್ಸ್ಪ್ರೆಸ್ ಕತೆ ಅದೇ ಆಗಿದೆ. ರಸ್ತೆಗೆ ಅಡ್ಡವಾಗಿ ಬೃಹತ್ ಗಾತ್ರದ ಮರ ಬಿದ್ದಿದೆ. ಮರ ಧರೆಗುರುಳಿದ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್. ಈಗಾಗಲೇ ಈಜಿಪುರ ಆ ಭಾಗದಲ್ಲೆಲ್ಲ ಸಾಕಷ್ಟು ಕಾರುಗಳು ಜಖಮಾಗಿ ಹೋಗಿದ್ದಾವೆ. GBA ಸಿಬ್ಬಂದಿಯಿಂದ ಮರ ತೆರವು ಕಾರ್ಯ ನಡೀತಾ ಇದೆ. ಭಾರೀ ಮಳೆ ಬಂದಿರುವ ಹಿನ್ನೆಲೆಯಲ್ಲಿ ಬೃಹತ್ ಮರ ಧರೆಗುರುಳಿದೆ. ಒಂದು ತಿಳ್ಕೋಬೇಕು GBA ಮತ್ತು ಸರ್ಕಾರದವರು, ಇದು ಇನ್ನೂ ಮುಂಗಾರು ಪೂರ್ವ ಮಳೆ.
ಇನ್ನು ಮುಂಗಾರುನೇ ಶುರುವಾಗಿಲ್ಲ. ಮುಂಗಾರು ಮಳೆ ಬಂದರೆ ನಿರಂತರವಾಗಿ ಮಳೆ ಬರ್ತಾನೆ ಇರ್ತದೆ. ಬೆಂಗಳೂರಲ್ಲಿ ಕಳೆದ ಬಾರಿ ಅದಕ್ಕಿಂತ ಮುಂಚೆ ಎಲ್ಲ ಅನುಭವಿಸ್ಬಿಟ್ಟಿದ್ದಾರೆ, ಎಲ್ಲವೂ ಚೆನ್ನಾಗಿ ಗೊತ್ತಿದೆ. ಆದರೆ ಯುದ್ಧ ಶುರುವಾಗಲಿ, ಆಗ ಶಸ್ತ್ರಾಭ್ಯಾಸ ಮಾಡೋಣ, ಮಳೆ ಬರಲಿ, ಆ ಕೆಲಸ ಕಾರ್ಯಗಳನ್ನ ಮಾಡೋಣ ಅಂತ ಕಾಯ್ತಾ ಇದ್ದಾರೆ. ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ, ಇದು ಇಂಡಿಯನ್ ಎಕ್ಸ್ಪ್ರೆಸ್ನ ಕತೆ. ಇದು ಎಲ್ಲ ಪ್ರಮುಖ ರಸ್ತೆಗಳು, ಅಕ್ಕಪಕ್ಕ ಎಲ್ಲ ಅಪಾರ್ಟ್ಮೆಂಟ್ಗಳಿದ್ದಾವೆ. ಮತ್ತು ಯಾರಾದರೂ ಆ ಸಂದರ್ಭದಲ್ಲಿ ಹೋಗಿ ಇನ್ನೂ ಏನೋ ದೊಡ್ಡ ಅನಾಹುತ ಆದರೆ ಯಾರು ಕಾರಣ? ಬರೀ ಈ 4 ಮಳೆಗೆ ಈಗಾಗಲೇ 3-4 ಜನ ಸತ್ತಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಮೋಟ್ರನ್ನು ಆನ್ ಮಾಡಿ ನೀರು ಹೊರಗಡೆ ಹಾಕುವಂಥ ಸಂದರ್ಭದಲ್ಲಿ ತಂದೆ ಮಗ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಇನ್ನು ಅದೆಷ್ಟೋ ಅಪಾರ್ಟ್ಮೆಂಟ್ಗಳಿಗೆ ಕರೆಂಟ್ ಈಗ ಕಟ್ಟಾಗಿದೆ. ಮೊನ್ನೆ ಶಶಿಕಲಾ ಅನ್ನುವಂತಹ ಒಬ್ಬರು ಹೌಸ್ ಕೀಪಿಂಗ್ ಲೇಡಿ ಒಬ್ಬರು ಗೋಡೆ ಕುಸಿದು ಜೀವ ಬಿಟ್ಟರು. ಇದಕ್ಕೆಲ್ಲ ಕಾರಣ ಯಾರು? ನಿಮ್ಮ ಈ ಒಂದು ಬೇಜವಾಬ್ದಾರಿತನ, ರಾಜಕಾರಣಿಗಳ ಒಂದು ಬೇಜವಾಬ್ದಾರಿತನ, ಆಮೇಲೆ ಎಷ್ಟು ನಿಮಗೆ ಆಲಸ್ಯತನ ಅಂದರೆ ಈ ಕಡೆ ಮುಖನೇ ಮಾಡಲ್ಲ. ಎಲ್ಲೆಲ್ಲಿ ಮರಗಳಿದ್ದಾವೆ, ಈ ಸಿಟಿ ರೌಂಡ್ಸನ್ನು ಈಗ ಮಾಡೋ ಬದಲು ಮುಂಚೆನೇ ಮಾಡ್ಬೋದಿತ್ತಲ್ಲ. ಬೆಂಗಳೂರಿನ ಸ್ಥಿತಿಗತಿ ಹೆಂಗಿದೆ? ಪ್ರತಿ ವರ್ಷ ಮಳೆ ಬಂದೇ ಬರುತ್ತೆ. ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಪ್ರತಿ ವರ್ಷ ಮುಂಗಾರು ಶುರುವಾದಾಗ ಮಳೆ ಬರಲ್ವಾ? ಹಾಗಾದರೆ ಗೊತ್ತಿರುವಂಥ ವಿಚಾರವೇ ಅಲ್ಲ. ಈಗ ಮರ ತೆರವು ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದೆ. ಈ ಮರ ಬೀಳುತ್ತೋ ಇಲ್ವಾ ಅನ್ನುವಂಥ ಅಂದಾಜು ಮೊದಲೇ ನೀವು ತಗೊಂಡು ಕಟು ಮಾಡುವಂಥ ಕೆಲಸಕ್ಕೆ ಹೋಗಬೇಕಿತ್ತು. ಆದರೆ ಇಂಥ ಕೆಲಸಕ್ಕೆ ನೀವು ಮುಂದಾಗಲಿಲ್ಲ. ನೋಡಿ ಮನೆ ಇಲ್ಲಿ ಹೆಂಗಾಗಿದೆ ಅಂದರೆ ಗ್ಲಾಸ್ ಎಲ್ಲ ಒಡೆದು ಹೋಗಿದೆ. ಮನೆಗೂ ಹಾನಿ, ಮನೆಯಲ್ಲಿದ್ದಂಥ ವಾಹನಕ್ಕೂ ಹಾನಿ, ಜೊತೆಗೆ ಮನುಷ್ಯರಿಗೂ ಹಾನಿನೇ ಇಲ್ಲಿ. ಇನ್ನೊಂದು ಕಡೆ ಈ ಥರ ನೀರು ನಿಲ್ತಾ ಹೋದರೆ ಅನೇಕ ಸಾಂಕ್ರಾಮಿಕ ರೋಗಕ್ಕೆ ಕಾರಣ ಆಗುತ್ತೆ. ನೀರೇ ಹಿಂಗಿಲ್ಲ ನೋಡಿ. ಕೆಲವೊಂದು ಕಡೆ ಮಳೆ ನಿಂತರೂ ಮಳೆ ಹನಿ ನಿಂತಿಲ್ಲ ಅಂತ ಹೇಳ್ತಾರಲ್ಲ, ಮಳೆ ನಿಂತಿದ್ರೂ ಕೆಲವೊಂದು ಕಡೆ ಮಳೆಯಿಂದ ಆಗಿರೋ ಸಮಸ್ಯೆಗಳು ನಿಂತಿಲ್ಲ. ಸಾಂಕ್ರಾಮಿಕ ರೋಗಗಳ ಒಂದು ಆವಾಸ ಸ್ಥಾನ ಆಗ್ತಾ ಇದೆ ಬೆಂಗಳೂರು. ಆಲ್ರೆಡಿ ಈಗ ಕೊರೋನಾ ಕಾಲಘಟ್ಟವನ್ನು ದಾಟಿ ಬಂದಿದ್ದೀವಿ ನಾವು. ಅದಾದಮೇಲೆ ಮಲೇರಿಯಾ ಡೆಂಗ್ಯೂಗೆ ಹೇಳಿ ಮಾಡಿಸಿದಂಥ ಸೀಸನ್ ಇದು. ಇನ್ನಾದರೂ ಎಚ್ಚೆತ್ಕೊಳ್ಳಿಲ್ಲ GBA ಅಂದರೆ ಮತ್ತಷ್ಟು ಬಿಗಡಾಯಿಸುತ್ತೆ ಸಮಸ್ಯೆಗಳು, ಮತ್ತಷ್ಟು ಹಿಡಿಶಾಪ ಹಾಕ್ಲಿಕ್ಕೆ ಶುರು ಮಾಡ್ತಾರೆ ಜನ. ನಿಮ್ಮನ್ನ ಈ ಥರ ಆಟ ಆಡ್ಲಿಕ್ಕಲ್ಲ ನಿಮ್ಮನ್ನ ಕಳಿಸಿರೋದು, ಬೆಂಗಳೂರು ಅಭಿವೃದ್ಧಿ ಮಾಡಿ ಅಂತ ಕಳಿಸಿರ್ತಾರೆ. ಆದರೆ ನೀವೇನು ಮಾಡ್ತಾ ಇದ್ದೀರಾ? ನಿಮ್ಮ ಅಭಿವೃದ್ಧಿ ಮಾಡ್ಕೊಳ್ತಾ ಇದ್ದೀರಾ, ಬೆಂಗಳೂರು ಅಭಿವೃದ್ಧಿ ಆಗ್ತಾ ಇಲ್ಲ. ಇವತ್ತು ಬೆಂಗಳೂರು ವಿಶ್ವದ ಅನೇಕ ರಾಷ್ಟ್ರಗಳ ಜೊತೆ ಕನೆಕ್ಟಿವಿಟಿ ಇರುವಂತಹ ಒಂದು ಮಾಯಾನಗರಿ ಇದು. ಇವತ್ತು ಬೆಂಗಳೂರನ್ನು ಎಷ್ಟು ಜನ ಇಷ್ಟಪಡ್ತಾರೆ ವಿಶ್ವದಾದ್ಯಂತ, ಅದು ಗೊತ್ತಿರುವಂಥ ವಿಚಾರವೇ ರಾಜಕಾರಣಿಗಳಿಗೆ. ಆದರೆ ರಾಜಕಾರಣಿಗಳು ಮಾತ್ರ ಬೇಜವಾಬ್ದಾರಿತನ, ತಮ್ಮ ಜೇಬನ್ನು ಭರ್ತಿ ಮಾಡಿಕೊಂಡು, ತಮ್ಮ ಸೀಟನ್ನು ಭದ್ರ ಮಾಡಿಕೊಂಡು ಇವತ್ತು ಆರಾಮಲ್ಲಿದ್ದಾರೆ. ಯಾಕಂದರೆ ಬೆಂಗಳೂರಿನಲ್ಲೇ ಅರ್ಧಕ್ಕರ್ಧ ರಾಜ್ಯದ ಒಂದು ಆದಾಯ ಕೂಡ ಹರಿದು ಹೋಗುತ್ತೆ. ಇಡೀ ರಾಜ್ಯಕ್ಕೆ ಕಂಪೇರ್ ಮಾಡಿದರೆ ಬೆಂಗಳೂರಿನಲ್ಲಿ ಅರ್ಧಕ್ಕರ್ಧ ಸರ್ಕಾರದ ಖಜಾನೆ ತುಂಬ್ತಾ ಇದೆ. ಆದರೆ ಇವತ್ತು ಅಂಥ ಬೆಂಗಳೂರನ್ನೇ ನೀವು ನೆಗ್ಲಿಜೆನ್ಸಿ ಮಾಡ್ತಾ ಇದ್ರೆ ಹೆಂಗೆ ಅಂತ ಇವತ್ತು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಇಡೀ ಬೆಂಗಳೂರಿನಾದ್ಯಂತ ಸಿಕ್ಕಾಬಟ್ಟೆ ಮಳೆ ಬರ್ತಾ ಇದೆ, ಜನರಿಗೆ ಕಿರಿಕಿರಿ ಆಗ್ತಾ ಇದೆ, ಅದ್ರ ಜೊತೆಗೆ ಮರಗಳು ಧರೆಗುರುಳಿದಾವೆ. ಇನ್ನೊಂದು ಕಡೆ ಕ್ವೀನ್ಸ್ ರಸ್ತೆಯಿಂದ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಈಗ ಪ್ರತ್ಯಕ್ಷ ವರದಿಯನ್ನು ಕೊಡ್ತಾರೆ. ಲಕ್ಷ್ಮಿ, ಬಹಳ ಮುಖ್ಯವಾಗಿ ಸಾಕಷ್ಟು ಮಳೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಈಗ ಕ್ವೀನ್ಸ್ ರಸ್ತೆಯ ಪರಿಸ್ಥಿತಿ ಹೆಂಗಿದೆ? ಅಲ್ಲೇನಾದರೂ ಮರಗಳು ಬಿದ್ದಿದಾವ? ಜೊತೆಗೆ ಸಮಸ್ಯೆ ಏನಾಗಿದೆ ಅಲ್ಲಿ ಅಂತ ಲಕ್ಷ್ಮಿ? ಮಹೇಶ್, ಈಗಾಗಲೇ ಏನು ಅಂತಂದ್ರೆ ನಿನ್ನೆಯಿಂದ ಸಾಕಷ್ಟು ಮರಗಳು ಬಿದ್ದಿರುವಂತದ್ದು ನಾವು ನೋಡಿದ್ದೀವಿ. ಅದ್ರ ಜೊತೆಗೆ 3 ದಿನಗಳಿಂದ ಏನು ಬೆಂಗಳೂರಿನಲ್ಲಿ ಮಳೆ ಆಗ್ತಾ ಇದೆ, ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾ ಇರುವಂತಹದ್ದು. ಒಂದು ಕಡೆಗೆ ಎಲ್ಲಾ ರಸ್ತೆಗಳಲ್ಲಿ ನೀರು ನಿಲ್ತಾ ಇದೆ, ಇನ್ನೊಂದು ಕಡೆಗೆ ಮೇಜರ್ ಸಮಸ್ಯೆ ಆಗ್ತಾ ಇರೋದು ಮರಗಳು ನೆಲ ಕುರುಳ್ತಾ ಇರುವಂತಹದ್ದು. ಎಲ್ಲಿ ನೋಡಿದ್ರು ಸಹ ತುಂಬಾ ಮರಗಳು ಈಗಾಗಲೇ ಬಿದ್ದಿರುವಂತಹದ್ದು. ನಾನು ಈ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀವಿ, ನೀವು ನೋಡ್ತಾ ಇರ್ಬೋದು. ಇದು ಕನ್ನಿಂಗ್ಹ್ಯಾಮ್ ರಸ್ತೆಯ ಬಾಳೆಕುಂದ್ರೆ ಜಂಕ್ಷನ್ ನಲ್ಲಿ ನಿನ್ನೆ ಸಂಜೆ ವೇಳೆಗೆ ಗಾಳಿ ಬಂದಿರುವಂತದ್ದು. ಆದ್ರೆ ಇವತ್ತಿನ ಬೆಳಿಗ್ಗೆ 5:30 ಸುಮಾರಿನಲ್ಲಿ ಈ ಮರ ನೆಲಕುರುಳಿರುವಂತದ್ದು. ಆದ್ರೆ ಸದ್ಯಕ್ಕೆ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು ನಾವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಸುಮಾರು ಬೆಳಿಗ್ಗೆ ಒಂದು 5:15 ಗಂಟೆಯಲ್ಲಿ ಇದು ನಡೆದಿರುವಂತಹ ಘಟನೆ. ಅದೃಷ್ಟವಶಾತ್ ಯಾರಿಗೂ ಸಹ ಗಾಯಗಳಾಗಿಲ್ಲ, ಯಾರಿಗೂ ಸಹ ಇಲ್ಲಿ ಸಮಸ್ಯೆ ಆಗಿಲ್ಲ. ಇದಾದ ಬಳಿಕ ಎಚ್ಚೆತ್ತುಕೊಂಡಿರುವಂತಹ ಗ್ರೇಟರ್ ಬೆಂಗಳೂರಿನ ಅರಣ್ಯ ಅಧಿಕಾರಿಗಳಾಗಿರ್ಬೋದು, ಅದರ ಜೊತೆಗೆ ಇಲ್ಲಿರುವಂತಹ ಸ್ಥಳೀಯರು ಎಲ್ಲರೂ ಒಟ್ಟಾಗಿ ಸೇರಿ ಇದನ್ನ
ತೆರವು ಕಾರ್ಯಾಚರಣೆ ಮಾಡೋದಕ್ಕೆ ಈಗಾಗಲೇ ಮುಂದಾಗಿರುವಂತಹದ್ದು. ಅದ್ರ ಜೊತೆಗೆ ನಾವು ಡ್ಯಾಮೇಜಸ್ ಗಳನ್ನ ನೋಡಿದ್ರೆ ಯಾವುದೇ ರೀತಿಯಾದಂತಹ ಡ್ಯಾಮೇಜಸ್ ಗಳು ಆಗಿಲ್ಲ ಅನ್ನುವಂಥದ್ದಿಲ್ಲ. ಯಾಕಂತಂದ್ರೆ ಇಲ್ಲಿ ಪಕ್ಕದಲ್ಲಿನೇ ನಾವು ನೋಡ್ಬೋದು, ಏನು ಈ ಕಡೆ ಇರುವಂತಹ ಬಿಲ್ಡಿಂಗು ಸಹ ಈಗಾಗಲೇ ಇದು ವಾಲ್ ಇರುವಂತದ್ದು. ಅದರ ಜೊತೆಗೆ ಇಲ್ಲಿ ಒಂದು ಕರೆಂಟ್ ಕಂಬ ಇದು, ಸೊ ಅದು ಸಹ ಸಂಪೂರ್ಣವಾಗಿ ನೆಲಕ್ಕುರುಳಿರುವಂತದ್ದು ನಾವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಅದ್ರ ಜೊತೆಗೆ ಇಲ್ಲಿ ಎಕ್ಸಿಸ್ ಬ್ಯಾಂಕ್ ಇದೆ, ಆ ಎಕ್ಸಿಸ್ ಬ್ಯಾಂಕ್ ನ ಮುಂಭಾಗದಲ್ಲಿರುವಂತಹ ಕಾಂಪೌಂಡ್ಗೂ ಸಹ ಈಗಾಗಲೇ ಡ್ಯಾಮೇಜ್ ಆಗಿರುವಂತದ್ದು ನಾವು ಸಂಪೂರ್ಣವಾಗಿ ದೃಶ್ಯಾವಳಿಗಳಲ್ಲಿ ಗಮನಿಸಬೇಕಾಗಿರುವಂತಹದ್ದೇನಂತಂದ್ರೆ. ಸೊ ಅದ್ರ ಜೊತೆಗೆ ಏನು ನಾವು 3 ದಿನಗಳಿಂದ ನಾವು ನೋಡ್ತಾ ಇದ್ದೀವಿ, ಬೆಂಗಳೂರಿನಲ್ಲಿ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾ ಇದ್ವು. ಆದ್ರೆ ಅಧಿಕಾರಿಗಳು ಬಂದಿಲ್ಲ ಅಂತ ಹೇಳಿ ನಾವೆಲ್ಲ ಅಂದ್ರೆ ಜನರೆಲ್ಲ ಹೇಳ್ತಾ ಇದ್ರು. ಬಟ್ ಇಲ್ಲಿಗೆ ಅಧಿಕಾರಿಗಳು ವೇಗವಾಗಿ ಬಂದು ಈ ಕಾರ್ಯಾಚರಣೆಯನ್ನ ಮಾಡೋದ್ರ ಜೊತೆಗೆ ಏನು ರಸ್ತೆಯನ್ನ ಕ್ಲಿಯರ್ ಮಾಡಿದ್ದಾರೆ ಅನ್ನುವಂಥದ್ದು. ಸಚಿನ್, ಧನ್ಯವಾದ ಲಕ್ಷ್ಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.